ಬನ್ನಿ ಬನ್ನಿ ಪ್ರೊಫೆಸರ್ ಸರ್. ನಾನ್ ತುಂಬಾ ಹೊತ್ತಿಂದ ನಿಮ್ ದಾರಿನೇ ಕಾಯ್ತಾ ಇದ್ದೆ. ಏನ್ ನೀವು ಪತ್ಲು ತರನೇ ಇರೋಂತ ರೋಬೋಟ್ ನ ರೆಡಿ ಮಾಡಿದೀರಾ? ಈ ತಗೋ ರಿಮೋಟಿಕ್ ಮೈಕ್ರೋಫೋನ್. ಈ ರೋಬೋಟ್ ಅಲ್ಲಿ ನಾನು ಪತ್ಲುದು ವಾಯ್ಸ್ ರೆಕಾರ್ಡ್ ಮಾಡಿದೀನಿ. ನೀನು ರಿಮೋಟ್ ಅಲ್ಲಿ ಏನೇ ಹೇಳಿದ್ರು ಅದು ಇರುತ್ತೆ ನಿನ್ನ ವಾಯ್ಸ್ ನಲ್ಲೇ, ಆದ್ರೆ ರೋಬೋಟ್ ಮಾತಾಡುತ್ತೆ ಪತ್ಲು ವಾಯ್ಸ್ ಅಲ್ಲಿ. ಇದು ನೀನ್ ಏನ್ ಹೇಳ್ತೀಯಾ ಅದನ್ನೇ ಮಾಡುತ್ತೆ. ಬಾಸ್ ಬಾಸ್ ನನಗೊಂದು ಟ್ರಯಲ್ ನೋಡಕೋಡಿ ಬಾಸ್. ಹಲೋ ಪತ್ಲು, ಬಾಸ್ಗೆ ಚಂದ್ರ ಸೂರ್ಯ ನಕ್ಷತ್ರ ತೋರ್ಸು. ಇಲ್ಲ ನಂಬರ್ 1, ಇನ್ನೊಂದ್ಸರಿ ಈ ತರ ಮಾಡಿದ್ರೆ ನಿನ್ನ ಪರ್ಮನೆಂಟ್ ಆಗಿ ಚಂದ್ರನ ಹತ್ರ ಕಳಿಸ್ಬಿಡ್ತೇನೆ. ಪತ್ಲು ನಡೆಯೋ, ಸಮೋಸ ತಿನ್ಕೊ ಬರೋಣ. ಮಟು, ನಾನಿವತ್ತು ನಮ್ ಸ್ನೇಹನ ಪರೀಕ್ಷೆ ಮಾಡಿ ನೋಡ್ತೀನಿ. ನೀ ನನ್ನ ಫ್ರೆಂಡೇ ಆಗಿದ್ರೆ ಹೋಗಿ ಬಾಕ್ಸರಣ್ಣಂಗೆ 2 ಪಂಚ್ ಕೊಡು ನೋಡೋಣ. ಹೋಗು. ಇದೇನ ಪತ್ಲು, ಬೆಳಗ್ಗೆ ಸಮೋಸ ತಿನ್ನಕ್ ಹೋಗೋಣ ಅಂದ್ರೆ 1-2 ಪಂಚ್ ಕೊಡು ಅಂತ ಹೇಳ್ತಾ ಇದೆಯಲ್ಲ. ಬಿಡ, ಇದೇನಾ ನಿನ್ ಸ್ನೇಹ ನನ್ ಮೇಲೆ ಪ್ರೀತಿ ಇಷ್ಟೇ ಏನೋ? ಬಾಕ್ಸರಣ್ಣಂಗ್ ಪಂಚ್ ಹೊಡೆದೇ ಹೋದ್ರೆ ನನ್ನ ಹತ್ರ ಮಾತಾಡ್ಲೇಬೇಡ ಕಣ. ನಾನ್ ದೋಸ್ತಲ್ಲಿ ನಿನ್ ಮೇಲೆ ಪ್ರೀತಿ ಇಟ್ಟು ನಂಬಿಕೆಯಿಂದ ನೀನ್ ಎಲ್ಲಾ ಕೆಲ್ಸನೂ ಮಾಡ್ಕೊಡ್ತೀನಿ. ಹೋಗ್ಲಿ ಬಿಡ ಹೋಗ್ಲಿ. ಇಲ್ಲ ಪತ್ಲು, ಸುಮ್ನೆ ಇರೋ. ಸ್ನೇಹಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಇರೋ. ಪಂಚ್ ಹೊಡಿತೀನಿ ಇರೋ. ನಮಸ್ತೆ ಬಾಕ್ಸರಣ್ಣ. ಬಾಕ್ಸರಣ್ಣ, ಪತ್ಲು ಹೇಳ್ ಕಳ್ಸೇನ ನನಗೆ 1-2 ಪಂಚ್ ಕೊಡ್ಲಾ? ಕೊಡ್ದೇನೆ ಅವ್ನು ನನ್ಗೆ ಸ್ನೇಹಿತ ಅಂತ ಹೇಳ್ತಾನಂತೆ. ಸಾರಿ ಅಣ್ಣ, ಬೇಜಾರ್ ಮಾಡ್ಕೊಬೇಡಿ ನನ್ನ. ಓಕೆ ಮೊಟು, ಇದೇ ಫಸ್ಟ್ ಟೈಮ್ ನೀನು ಇಷ್ಟೊಂದು ಧೈರ್ಯ ಮಾಡಿದ್ಯಾ, ಅದು ನಿನ್ ಸ್ನೇಹಿತನಿಗೋಸ್ಕರ. ಇದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಇದರಿಂದ ನನ್ನ ಮನಸ್ಸಲ್ಲಿ ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಇದೇ ಖುಷಿಲಿ ಬಾ, ನಾವಿಬ್ರು ಹೋಗಿ ಮನೇಲಿ ಟೀ ಕಾಫಿ ಕುಡಿಯೋಣ. ಬಾ. ಥ್ಯಾಂಕ್ ಯು ಬಾಕ್ಸರಣ್ಣ. ಇದೇನಾಯ್ತು? ಬಾಕ್ಸರ್ ಇವನ್ ಜೊತೆ ಚಾಯ್ ನಾಷ್ಟ ಮಾಡ್ತಾ ಇದ್ದಾನೆ. ತಗೋ ಇದು, ತಗೋ ಇದು, ತಗೋ ಬಾಯ್ಲಿ. ಬಾಕ್ಸರಣ್ಣ, ನೀ ನನ್ಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಕಳಿಸ್ಬಾರ್ದಾಗಿದ್ದಣ್ಣ. ಪತ್ಲು, ನಮ್ ಸ್ನೇಹಿತ ಬಗ್ಗೆ ಕೇಳಿದೆ ಅಲ್ಲ.